ಎಲ್ಲರಿಗೂ ನಮಸ್ಕಾರ. ವುಮೆನ್ಸ್ ಡೇ ಶುಭಾಶಯಗಳು. On this special occasion, I like to upload a video on most worried gynec problem, that is PCOD. Why? Because All India Institute of Medical Science published an article on September 2020 stated that 1 in 4 women is suffering with PCOS. We can see PCOD patient in every family. ಸೊ ಆದ್ದರಿಂದ ಇವತ್ತು PCOD ಅಂದರೆ ಏನು, ಇದಕ್ಕೆ ಕಾರಣಗಳು ಏನು, ಲಕ್ಷಣಗಳು ಹೇಗಿರುತ್ತೆ, ಇದನ್ನು ಆಯುರ್ವೇದದಲ್ಲಿ ನಾವು ಟ್ರೀಟ್ಮೆಂಟ್ ಹೇಗೆ ಕೊಡ್ತೇವೆ, ಇದನ್ನು ರಿವರ್ಸಿಬಲ್ ಹೇಗೆ ಮಾಡ್ತೇವೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಾರ್ಮಲಿ 28ರಿಂದ 30 ದಿನಗಳ 3ರಿಂದ 5 ದಿನದವರೆಗೂ ಬ್ಲೀಡಿಂಗ್ ಇರುತ್ತೆ. ಎವ್ರಿ ಮಂತು 1 ಓವರಿನಿಂದ 1 ಓವಮ್ ರಿಲೀಸ್ ಆಗುತ್ತೆ. ಇನ್ ಕೇಸ್ ಆ ಓವಮು ಸ್ಪರ್ಮ್ ಜೊತೆಗೆ ಮೇಟ್ ಆದರೆ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಮೆನ್ಸ್ಟ್ರಲ್ ಸೈಕಲ್ ಫಾಲೋ ಆಗ್ತದೆ. ಈ ನಾರ್ಮಲ್ ಪ್ರೊಸೆಸ್ ಎವ್ರಿ ಮಂತು ಎಗ್ಗು ರಿಲೀಸ್ ಆಗಬೇಕಾಗಿರೋ ನಾರ್ಮಲ್ ಪ್ರೊಸೆಸ್ಸು ಈ PCODಯಲ್ಲಿ ಇರೋದಿಲ್ಲ. ಅಲ್ಲೇ ಓವರಿಯಲ್ಲೇ ಇದ್ದು ಸಿಸ್ಟ್ ಆಗಿ ಓವರಿ ಸುತ್ತಲೂ ಈ ನೆಕ್ಲೆಸ್ ಥರ ಅಪಿರೆನ್ಸ್ ಬರುತ್ತೆ. ಇದಕ್ಕೆ ಕಾರಣಗಳು ಏನಂದರೆ ಇತ್ತೀಚೆಗೆ ಸೆಡಿಮೆಂಟರಿ ಲೈಫ್ ಸ್ಟೈಲ್, ಜಂಕ್ ಫುಡ್ಸ್, ಫಾಸ್ಟ್ ಫುಡ್ಸ್, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಮಕ್ಕಳಿಗೆ ನಾವು ಹೈಟೆಕ್ ಸಿಟಿಯಲ್ಲಿ ನೋಡಬೇಕಾದ್ರೆ ನೋಡೋದಾದರೆ ಸ್ಕೂಲಲ್ಲಿ ಗ್ರೌಂಡ್ಸ್ ಇರೋದಿಲ್ಲ, ಪ್ಲೇ ಗ್ರೌಂಡ್ಸ್ ಇರೋದಿಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ಸಿಲೆಬಸ್ಸು ಆನ್ಲೈನ್. ಈಗ ಬಿಫೋರ್ ಕೊರೋನಾಗಿಂತ ಆಫ್ಟರ್ ಕೊರೋನಾನೇ PCOD ಪೇಷಂಟ್ ಜಾಸ್ತಿ ಆಗಿದ್ದಾರೆ. ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸಸ್ಸು ಮನೆಯಲ್ಲೇ ಎಲ್ಲ. ಇವನ್ ಏನಾದರೂ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ಬೇರೆ ಆ್ಯಕ್ಟಿವಿಟಿ ಇದ್ದರೂ ಅವರು ವಿಡಿಯೋ ಮಾಡಬೇಕು, ಶೇರ್ ಮಾಡಬೇಕು, ಎಲ್ಲ ಕೂತಲ್ಲೇ. ಆದ್ದರಿಂದ ಅವ್ರಿಗೆ ಹೊಟ್ಟೆ ಮೇಲೆ ಬೊಜ್ಜು ಜಾಸ್ತಿ ಆಗಿ ಎಂಡ್ರೋಜನ್ ಹಾರ್ಮೋನ್ಸ್, ಈ ಒಬೇಸಿಟಿನಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವ್ರಿಗೆ ಪ್ರತಿ ತಿಂಗಳು ಬರಬೇಕಾಗಿರೋ ಮೆನ್ಸಸ್ಸು ಡಿಲೇ ಆಗ್ತಾ ಇದೆ. ಇದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ. ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೆ ಅಂದರೆ LH ಜಾಸ್ತಿ ಇರುತ್ತೆ, ಟೆಸ್ಟೋಸ್ಟಿರಾನ್ ಅಂದರೆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ. ಈಗ ಈ PCODಯಲ್ಲಿ ಸಂಬಂಧ ಗ್ಲ್ಯಾಂಡ್ಸು ಏನೇನು ಇನ್ವಾಲ್ವ್ ಇರುತ್ತೆ ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಪ್ಯಾಂಕ್ರಿಯಾಸ್, ಲಿವರ್, ಓವರಿ, ಇವು ಇನ್ವಾಲ್ವ್ಮೆಂಟ್ ಇರುತ್ತೆ. ಈ ಇನ್ವಾಲ್ವ್ಮೆಂಟಿಂದ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಡಿಲೇಡ್ ಆಗಿ ಮೆನ್ಸಸ್ ಬರುತ್ತೆ. ಈಗ ಲಕ್ಷಣಗಳು ಏನೇನು ಇರುತ್ತೆ ಅಂದರೆ ಅವರಿಗೆ ಎಂಡ್ರೋಜನ್ ಸಂಬಂಧಿಸಿದ ಲಕ್ಷಣಗಳು ಅಂದರೆ ಒಬೇಸಿಟಿ, ಮೇನ್ಲಿ ಅಬ್ಡಾಮನ್ ಫ್ಯಾಟ್ ಜಾಸ್ತಿ ಆಗುತ್ತೆ. ಸಿಸ್ಟಿಕ್ ಪಿಂಪಲ್, ಮುಖದಲ್ಲಿ ಪಿಂಪಲ್ಸ್ ಬರುತ್ತೆ. ಅಲೋಪೇಶಿಯಾ, ಎಂಡ್ರೋಜನ್ ಅಲೋಪೇಶಿಯಾ, ಬಾಲ್ನೆಸ್ ಬರುತ್ತೆ, ಮೇಲ್ ಪ್ಯಾಟರ್ನ್ ಬ್ಯಾಲ್ನೆಸ್ ಬರುತ್ತೆ. ಈ ನೆಕ್ಕದಲ್ಲಿ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಬರುತ್ತೆ. ಹೇರ್ ಫಾಲ್ ಇಲ್ಲ ಅಂದರೆ ಹೇರ್ ಗ್ರೋತ್, ಫೇಶಿಯಲ್ ಹೇರ್ ಗ್ರೋತು, ಚೆಸ್ಟು, ಅದರ್ ಪಾರ್ಟ್ಸ್ ಆಫ್ ದ ಬಾಡಿ ಫೇಶಿಯಲ್ ಹೇರ್ ಗ್ರೋತ್ ಇರುತ್ತೆ. ಇವು ಎಂಡ್ರೋಜನ್ ಸಂಬಂಧಪಟ್ಟಿರೋ ಲಕ್ಷಣಗಳು. ಓವರಿಗೆ ಸಂಬಂಧಪಟ್ಟ ಲಕ್ಷಣಗಳಂದರೆ ಆ್ಯನ್ಓಲೇಷನ್, ಅಂದರೆ ಎಗ್ಗು ಬಿಡುಗಡೆ ಆಗೋದಿಲ್ಲ, ಅಲ್ಲೇ ಸಿಸ್ಟ್ ಆಗಿ ಬರುತ್ತೆ. ಆ್ಯನ್ಓಲೇಷನ್ ಸಿಸ್ಟ್ ಆಗಿ ಈ ಸೈಕಲ್ ಬರುತ್ತೆ. 2 ತಿಂಗಳ, 3 ತಿಂಗಳ, ಹೀಗೆ 6 ತಿಂಗಳವರೆಗೂ ಮೆನ್ಸಸ್ ಬರಲ್ಲ, ಡಿಲೇಡ್ ಮೆನ್ಸಸ್. ಬಂದ್ರೂ ಹೆವಿ ಬ್ಲೀಡಿಂಗ್ ಇರುತ್ತೆ. ಆಮೇಲೆ ಇನ್ನೇನು ಮದುವೆ ಆಗಿದ್ದರೆ ಇವರಿಗೆ ಸಂತಾನದಿ ತೊಂದರೆ, ಇನ್ಫರ್ಟಿಲಿಟಿ ಆಗುತ್ತೆ. ಇವು PCOD ಲಕ್ಷಣಗಳು. ಇದಕ್ಕೆ ಟ್ರೀಟ್ಮೆಂಟು ಏನೇನು ಮಾಡಬೇಕು ಅಂದರೆ ಫಸ್ಟು ಆಯುರ್ವೇದದಲ್ಲಿ PCODನ ನಾವು ಆಯುರ್ವೇದ ಏನು ಹೇಳುತ್ತೆ ಅಂದರೆ ಈ ಫಿಮೇಲ್ ಜೆನೆಟಲ್ ರಿಲೇಟೆಡ್ ಡಿಸೀಸ್ಗೆ ಕಾರಣಗಳು 4. ಒಂದು ಜೆನೆಟಿಕ್, ಮೆನ್ಸ್ಟ್ರಲ್ ಡಿಸಾರ್ಡರ್, ಅನ್ಹೆಲ್ದಿ ಲೈಫ್ ಸ್ಟೈಲ್, ಕ್ರಿಪ್ಟೋಜೆನಿಕ್ ಫ್ಯಾಕ್ಟರ್. ಈ ಆಹಾರ ವಿಹಾರದಿಂದ ವಾತ ಕಫ ದೃಷ್ಟಿಯಾಗಿ, ಮೇಧಧಾತು ದೃಷ್ಟಿಯಾಗಿ ಈ ಸಿಂಡ್ರೋಮ್ ಥರ ಡಿಸೀಸ್ ಬರುತ್ತೆ. ಈ PCOD ಕೂಡ ಒಂದು ಸಿಂಡ್ರೋಮ್, PCOS, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಈ ಎಲ್ಲ ಥರದ ಲಕ್ಷಣಗಳಿಗೆ ನಾವು ಸಿಂಡ್ರೋಮ್ ಅಂತ ಹೇಳ್ತೇವೆ. ಇದು ಈ ಟ್ರೀಟ್ಮೆಂಟ್ ಬಂದು ಫಸ್ಟು ನಿಧಾನ ಪರಿವರ್ತನ, ಅಂದರೆ ಕಾಸಸ್ ಶುಡ್ ಬಿ ಅವಾಯ್ಡೆಡ್. ಇದು ಯಾವುದರಿಂದ PCOD ಬಂದಿದೆ ಅನ್ನೋದನ್ನು ನಾವು ಫಸ್ಟು ಬರ್ತಾ ಇದೆ
ಇದು ಕಾರಣ ಏನು ಅದನ್ನು ನಾವು ಸ್ಟಾಪ್ ಮಾಡಬೇಕು. ಬಾಡಿ ಆ್ಯಕ್ಟಿವಿಟಿನ ಜಾಸ್ತಿ ಮಾಡ್ಕೋಬೇಕು, ಸೆಡೆಂಟರಿ ಲೈಫ್ ಸ್ಟೈಲ್ನ ಅವಾಯ್ಡ್ ಮಾಡಬೇಕು. ಈ ಜಂಕ್ ಫುಡ್ಸ್, ಫಾಸ್ಟ್ ಫುಡ್, ಪ್ಯಾಕ್ಡ್ ಫುಡ್, ಫ್ಯಾಟ್, ಟೀ, ಕಾಫಿ ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕು. ಹೆಚ್ಚಿಗೆ ವಾಟರ್ ಕುಡಿಬೇಕು. ಈ ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ಸ್ ಎಲ್ಲವನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಇದು ಎಕ್ಸಸೈಸ್ ಬಂದು ಯೋಗಾಸನ ಮೇನ್. ಈ PCO ಅವರಿಗೆ ಸ್ಟ್ರೆಸ್ ಭಾಳ ಇರುತ್ತೆ. ಸ್ಟ್ರೆಸ್ಸಿಂದ ಕಾರ್ಟಿಸಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಈ ಕಾರ್ಟಿಸಲ್ ಕಾರಣ ಇನ್ಸುಲಿನ್ ಬಿಡುಗಡೆ ಮಾಡುತ್ತೆ. ಹೆಚ್ಚಿಗೆ ಕಾರ್ಟಿಸಲ್ ಆಗಿ ಹೆಚ್ಚಿಗೆ ಇನ್ಸುಲಿನ್ ಬಿಡುಗಡೆ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಬರುತ್ತೆ. ಇದು ಇನ್ನೂ PCODನ ವರ್ಸ್ಟ್ ಮಾಡುತ್ತೆ. ಇವೆಲ್ಲವನ್ನು ಕಂಟ್ರೋಲ್ ಬರಬೇಕಂದ್ರೆ ನಮ್ಮ ಆಹಾರ ವಿಹಾರನ ನಾವು ಚೇಂಜ್ ಮಾಡ್ಕೋಬೇಕು. ವಿಹಾರ ಅಂದರೆ ಯೋಗಾಸನ, ಸೂರ್ಯ ನಮಸ್ಕಾರ, ಪವನ ಮುಕ್ತಾಸನ, ಶಲಭಾಸನ, ಧನುರಾಸನ, ಮಕರಾಸನ, ಪದ್ಮಾಸನ, ಪ್ರಾಣಾಯಾಮ, ಅನುಲೋಮ ವಿಲೋಮ, ಮೆಡಿಟೇಷನ್, ಧ್ಯಾನ ಇವೆಲ್ಲವನ್ನು ಮಾಡೋದ್ರಿಂದ ಹಾರ್ಮೋನ್ ಲೆವೆಲ್ಸ್ ನಾರ್ಮಲಿ ಬರುತ್ತೆ. ಮತ್ತು ಆಹಾರದಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ತಗೋತೀವಿ. ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಅನ್ನ ಆಗಲಿ ತಗೋತೀವಿ. ಈ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು, ಪ್ರೋಟೀನ್ಸ್ ಜಾಸ್ತಿ ಇರಬೇಕು. ಬೇಳೆ, ಸೋಯಾಬೀನ್ಸು, ಮಶ್ರೂಮ್. ನಾನ್ ವೆಜ್ ತಿಂತಾರಂದರೆ ಫಿಶ್ ತೊಗೋಬೋದು, ಮಶ್ರೂಮ್ ತೊಗೋಬೋದು. ಹಾಲನ್ನು ಜಾಸ್ತಿ ಕುಡಿಬೇಕು. ಗ್ರೀನ್ ವೆಜಿಟೇಬಲ್ಸನ್ನು ಜಾಸ್ತಿ ತೊಗೋಬೇಕು, ಕ್ಯಾಲ್ಶಿಯಂ ಅದರಲ್ಲಿ ಇರುತ್ತೆ. ಈಗ ಫ್ರೂಟ್ಸಲ್ಲಿ ಅಂದರೆ ಪ್ಯಾರ್ಲೆ ಹಣ್ಣು, ಪೇರು ಅಂತ ಹೇಳ್ತೇವೆ, ಪಪ್ಪಾಯ, ಸ್ಟ್ರಾಬೆರಿ, ರಸ್ಬೆರಿ, ಬ್ಲೂಬೆರಿ, ಅಪ್ರಿಕಾಟ್, ಅವಕಾಡೋ, ಪಂಪ್ಕಿನ್, ಗ್ರೀನ್ ಆ್ಯಪಲ್ ಆರ್ ಸ್ಮಾಲ್ ಆ್ಯಪಲ್, ಆರೆಂಜ್ ಇವೆಲ್ಲವನ್ನು ತಗೋಬೋದು. ಈಗ ಬೆಳಗ್ಗೆನೇ ಹಾಳು ಹೊಟ್ಟೆಯಲ್ಲಿ ನೆನೆಸಿಟ್ಟ ಮೆಂತೆಕಾಳು, ಬಾದಾಮಿ, ಸ್ಪ್ರೌಟ್ಸು ಇವನ್ನು ತಗೋಬೇಕು. ಡಯಟನ್ನು ಮಿತಾಹಾರವನ್ನು ತಗೋಬೇಕು. ಹೆಚ್ಚಿಗೆಯನ್ನು ಹೊಟ್ಟೆ ತುಂಬುವಷ್ಟು ತಿನ್ನಬಾರದು. ಇವೆಲ್ಲವನ್ನು ನೀವು ಸಮತೋಲನ ಆಹಾರ ಇತ್ತು, ವಿಹಾರ ಇತ್ತು, ಇವೆಲ್ಲ ಕಂಟ್ರೋಲ್ಗೆ ಬರೋ ಚಾನ್ಸಸ್ ಇರುತ್ತೆ. ಯಾರಿಗೆ ಇತ್ತೀಚೆಗೆ ಇರ್ರೆಗ್ಯುಲರ್ ಮೆನ್ಸ್ ಸ್ಟಾರ್ಟ್ ಆಗಿದೆ, 3 ತಿಂಗಳಿಂದ 3 ಸೈಕಲ್ 4 ಸೈಕಲಿಂದ ಇವಾಗ ಸ್ಟಾರ್ಟ್ ಆದವರು ಇದೆಲ್ಲವನ್ನು ಮಾಡಿದರೆ ಸರಿ ಹೋಗುತ್ತೆ. ಆದರೆ ಯಾರಿಗೆ 6 ತಿಂಗಳ ಹೆಚ್ಚು ಅಥವಾ 1 ವರ್ಷದಿಂದ ಹೆಚ್ಚು ಅಥವಾ ಮಕ್ಕಳು ಆಗುತ್ತಿಲ್ಲ PCODಯಿಂದ, ಅವರು ಕಂಪಲ್ಸರಿ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಜೊತೆಗೆ ಟ್ರೀಟ್ಮೆಂಟ್ ಕೂಡ ತಗೋಬೇಕು. ಆಯುರ್ವೇದ ಟ್ರೀಟ್ಮೆಂಟ್ ಅಂದರೆ ಈ ಕಫ ವಾತವನ್ನು ದೋಷ ಸರಿಪಡಿಸಿ ಮೇಧಧಾತು ದೃಷ್ಟಿಯನ್ನು ಸರಿಪಡಿಸ್ತದೆ. ಓವುಲೇಷನ್ ಅಂದರೆ ಒಂದು ಎಗ್ಗು ಬಿಡುಗಡೆ ಆಗಬೇಕಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಇರಬೇಕು. ಈ ಫೈಟೋ-ಈಸ್ಟ್ರೋಜನ್ ಹಾರ್ಮೋನ್ ಇರೋ ಹರ್ಬ್ಸ್ ಅಂದರೆ ಶತಾವರಿ, ಪುತ್ರಂಜೀವಕ, ಲತಾಕರಂಜ, ಘೃತಕುಮಾರಿ ಅಂದರೆ ಆಲಿವೇರಾ, ಚಿತ್ರಕ, ಪಿಪ್ಪಲಿ, ಮರಿಚ, ಶಿಲಾಜತು, ವಿಡಂಗ ಇವು ಓವುಲೇಷನ್ಗೆ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಅವರಿಗೆ ಹೆಚ್ಚಿಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಯೂಟ್ರೈನ್ ಟಾನಿಕ್, ಅಶೋಕ, ಲೋದ್ರ, ಲಜ್ಜಾಲ್, ಮುಸಳಿ ಇವು ಇರೋದನ್ನು ಮೆಡಿಸಿನ್ ಕೊಡಬೇಕು. ಇನ್ ಕೇಸ್ ಅವರಿಗೆ ಥೈರಾಯ್ಡ್ ಕೂಡ ಪ್ರಾಬ್ಲಮ್ ಇರುತ್ತೆ ಹಿಂದೆ, ಧಾತ್ವಾಗ್ನಿ ಇಂಪ್ರೂವ್ಮೆಂಟ್ ಆಗುವಂಥ ಮೆಡಿಸಿನ್ಸ್ ಕೊಡಬೇಕು. ಗಾಂಡೀರ, ಬ್ರಾಹ್ಮಿ, ಗುಗ್ಗುಲು, ಚಿತ್ರಕ, ವಿಡಂಗ ಇದು. ಇನ್ ಕೇಸ್ ಅವ್ರಿಗೆ ಸ್ಟ್ರೆಸ್ ಇದೆ ಅಂದರೆ ಈ PCODನಿಂದ ಸ್ಟ್ರೆಸ್, ವರ್ಕಿಂಗ್ ವುಮೆನ್ ಇದ್ದಾರೆ, ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಈಗ ಮನೆ ಕೆಲಸನೂ ಮಾಡಬೇಕು, ಆಫೀಸ್ ಕೆಲಸನೂ ಮಾಡಬೇಕು. ಇದರಿಂದ ಮತ್ತೆ ಅವರಿಗೆ PCOD ಜಾಸ್ತಿ ಆಗ್ತಾ ಇದೆ. ಅವರಿಗೆ ಶಂಖಪುಷ್ಪಿ, ಮಂಡೂಕಪರ್ಣಿ ಅಥವಾ ವಚ, ಬ್ರಾಹ್ಮಿ, ಗಾಂಡೀರ ಈ ಥರ ಮೆಡಿಸಿನ್ಸ್ ಕೊಡಬೇಕು. ಯಾರು ಇನ್ಫರ್ಟಿಲಿಟಿ ಕೇಸಸ್ ಇದ್ದಾರೆ ಅಥವಾ ಕ್ರಾನಿಕ್ ಇದೆ, ತುಂಬ ಇಯರ್ಸಿಂದ ಅವ್ರ PCOD ಸಫರ್ ಆಗ್ತಾ ಇದ್ದಾರೆ ಅಂದರೆ ಮೊದಲು ನೀವು ಪಂಚಕರ್ಮ ಟ್ರೀಟ್ಮೆಂಟನ್ನು ತಗೊಳ್ಬೇಕು. ಪಂಚಕರ್ಮದಲ್ಲಿ ವಮನ, ವಿರೇಚನ, ಬಸ್ತಿ, ನಸ್ಯಕರ್ಮ, ಉತ್ತರ ಬಸ್ತಿ ಅಂತ ಬರುತ್ತೆ. ಎಲ್ಲವೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ನಿಮ್ಮ ಪ್ರಕೃತಿಯನ್ನು ಚೆಕ್ ಮಾಡಿ ನಿಮಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿ ಹೇಳ್ತಾರೆ. ಇದು ಕ್ಲೀನ್ಸಿಂಗ್ ಮಾಡುತ್ತೆ, ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಆಮೇಲೆ ನೀವು ಮೆಡಿಕೇಶನ್ ತಗೊಂಡು ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡ್ರೆ 100% ಇದು ರಿವರ್ಸಿಬಲ್ ಇರುತ್ತೆ. ಕೆಲವೊಂದು ಟಿಪ್ಸ್ ಅಂತ ಹೇಳ್ಬೋದು, ಹೆಲ್ತ್ ಟಿಪ್ಸು.
ನೀವು ಫೋನ್ ಬಂದರೆ ಮಾತಾಡ್ತಾ ಫೋನಲ್ಲಿ ಮಾತಾಡಿ, ಅಂದರೆ ನಿಮ್ಮ ಬಾಡಿನೂ ಮೂಮೆಂಟ್ ಆಗುತ್ತೆ, ನಿಮ್ಮ ಫೋನಲ್ಲೂ ಮಾತಾಡೋದು ಆಗುತ್ತೆ. ಸ್ಟೆಪ್ಸ್ ಯೂಸ್ ಮಾಡಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಲಿಫ್ಟ್. ಆಮೇಲೆ ಗ್ರೀನ್ ಟೀಯನ್ನು ಕುಡೀರಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಕಾಫಿ ಆರ್ ಟೀ. ಗ್ರೀನ್ ಟೀ, ಶುಗರ್ ಅನ್ನೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಶುಗರ್, ಟೀ, ಕಾಫಿ, ಫ್ಯಾಟ್ ಆ್ಯಂಡ್ ಪ್ಯಾಕ್ಡ್ ಫುಡ್ ಇವು ಕಂಪಲ್ಸರಿ ಅವಾಯ್ಡ್ ಮಾಡಬೇಕು. ನಾನ್ ಸ್ಟಿಕ್ ಯೂಸ್ ಮಾಡೋದು ಕಂಪಲ್ಸರಿ ನೀವು ಅವಾಯ್ಡ್ ಮಾಡಲೇಬೇಕು, ಎಸ್ಪೆಷಲಿ ಹೂ ಆರ್ ಹ್ಯಾವಿಂಗ್ PCOD. ಐರನ್ ಅಥವಾ ಸ್ಟೀಲ್ ಅಥವಾ ಮಣ್ಣಿನ ಪಾತ್ರೆ, ಇವಾಗ ನಿಮ್ಗೆ ಅಮೆಝಾನ್ದಲ್ಲಿ ಸಿಗುತ್ತೆ, ಮಣ್ಣಿನ ಪಾತ್ರೆ ಸಿಗುತ್ತೆ, ಚೆನ್ನಾಗಿದ್ದಾವೆ, ಅವನ್ನು ಯೂಸ್ ಮಾಡಿ. ಇವನ್ನ ಮೇನ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ನಿಮಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಉತ್ಸಾಹ ಇರುತ್ತೆ. ಯಾಕಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ, ನನ್ನ OPDಯಲ್ಲಿ ಒಂದು 13 ಅಥವಾ 16 ಇಯರ್ಸ್ ಹುಡುಗಿ ಬಂದರೆ, ಅಥವಾ 15 ಇಯರ್ಸ್ ಅಂತಲೂ ಹೇಳ್ಬೋದು, ಬಂದರೆ ಅವ್ರ ಅಮ್ಮ ಕರ್ಕೊಂಡು ಬಂದರೆ ಅವರೇನು ಮಾತಾಡೋದಿಲ್ಲ. ಎಷ್ಟು ಲೇಝಿ ಇರುತ್ತಂದರೆ ಅವ್ರ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ಅವರು, ಅಷ್ಟು ಲೇಝಿ, ಫುಲ್ ಫ್ಯಾಟ್ ಅಂದರೆ ಫ್ಯಾಟ್ ಇರ್ತಾರೆ. ಯಾವುದನ್ನು ಕೇಳೋ ಪೇಷನ್ಸ್ ಇರಲ್ಲ, ಅಷ್ಟು ಸಿಟ್ಟಿರುತ್ತೆ. ಇದೆಲ್ಲದಕ್ಕೂ ಕಾರಣ ಅವ್ರದ್ದು ತಪ್ಪಲ್ಲ. ಸಣ್ಣ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಈ ಆಟ ಆಡೋ ವಯಸ್ಸಲ್ಲಿ ಅವರು ಕೂತ್ಕೊಂಡು ಓದ್ತಾನೇ ಇರ್ತಾರೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬರಿತಾನೇ ಇರ್ತಾರೆ. ಇವೆಲ್ಲ ಈ ಎಲೆಕ್ಟ್ರಾನಿಕ್ ಗೆಜೆಟ್ಸಿಂದ ಹೆಲ್ತ್ ಮೇಲೆ ಬಹಳ ಪ್ರಭಾವವನ್ನು ಬೀರ್ತಾರೆ. ಇದು ಒಂದು ಇರಬೇಕು, ಇದು ಅವಶ್ಯಕತೆ, ಎಜುಕೇಷನ್ ಅದು ಅವಶ್ಯಕತೆ. ಆದರೆ ಫಸ್ಟ್ ಹೆಲ್ತ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕು. ನಾವು ಹೆಲ್ದಿಯಾಗಿದ್ದರೆ ನಾವು ಏನಾದರೂ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ವಿತೌಟ್ ಹೆಲ್ತ್ ನೀವು ಎಷ್ಟು ಓದಿದ್ರು, ನೀವು ಪರೀಕ್ಷೆಯಲ್ಲಿ ಸರಿಯಾಗಿ ಬರೀಲಿಲ್ಲ, ಸರಿಯಾಗಿ ನೆನಪು ಮಾಡ್ಕೊಂಡು ಬರೀಲಿಲ್ಲ ಅಂದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವೆಲ್ಲವನ್ನು ಫಾಲೋ ಮಾಡಿ ನಿಮ್ಮ ಹತ್ತಿರದಲ್ಲಿರೋ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಹೆಲ್ತ್ ಚೆಕಪ್ ರೆಗ್ಯುಲರ್ ಆಗಿದೆ. ನಿಮ್ಮ ಕಂಪಲ್ಸರಿ ಸಣ್ಣ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಇವಾಗ ಅವ್ರಿಗೆ ಈ ತಿಂಗಳು ಪೀರಿಯಡ್ ಬರಲಿಲ್ಲ ಅಂದರೆ ದೇ ಫೀಲ್ ಹ್ಯಾಪಿ, ಆದರೆ ಇದು ತಪ್ಪು ಅಂತ ಅವ್ರಿಗೆ ಗೊತ್ತಿರಲ್ಲ. ಆ ತಾಯಂದಿರನ್ನು ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ಲವೋ ಅದರ ಬಗ್ಗೆ ಎಜುಕೇಷನ್ ಕೊಡಿ ದಯವಿಟ್ಟು. ಯಾಕಂದರೆ ಇದು PCOD ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೂ ಇದು ದೊಡ್ಡ ಪ್ರಭಾವವನ್ನು ಕೊಡುತ್ತೆ. ಇನ್ ಕೇಸ್ ಅವರು 35 ಇಯರ್ಸ್ಗೆ 40 ಇಯರ್ಸ್ಗೆ BP ಬರೋ ಚಾನ್ಸಸ್ ಇರುತ್ತೆ, ಶುಗರ್ ಬರೋ ಚಾನ್ಸಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಅಟ್ ಲಾಸ್ಟ್ ಎಂಡೋಮೆಟ್ರಿಯಮ್, ಈ ಡಿಲೇಡ್ ಮೆನ್ಸಸ್ನಿಂದ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಕೂಡ ಬರುತ್ತೆ. ಅದಕ್ಕೆ ಇದನ್ನು ನೀವು ಕ್ಯೂರ್ ಮಾಡಿಕೊಳ್ಳೋದು ಅತ್ಯವಶ್ಯಕ ಅಂತ ನಾನು ಹೇಳ್ತೇನೆ. ಇನ್ ಕೇಸ್ ಇದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು, PCOD ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಕೆಲವೊಂದು ಹಾರ್ಮೋನ್ ಟೆಸ್ಟ್ ಇರುತ್ತೆ. FSH, LH, ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟೆಸ್ಟ್ ಇರುತ್ತೆ. ಥೈರಾಯ್ಡ್ ಪ್ರೊಫೈಲ್ ಕೂಡ ಮಾಡಿಸ್ಕೋಬೋದು. ಸ್ಕ್ಯಾನಿಂಗ್ ಅಂದರೆ ಎಬ್ಡಾಮಿನ್ ಸ್ಕ್ಯಾನ್, ಪೆಲ್ವಿಕ್ ಸ್ಕ್ಯಾನು, ಇದರಲ್ಲಿ ಸಿಸ್ಟಿಕ್ ಅಪಿಯರೆನ್ಸ್ ಬರುತ್ತೆ, ನೆಕ್ಲೆಸ್ ಲೈಕ್ ಅಪಿಯರೆನ್ಸ್ ಆನ್ ಓವರಿ. ಇದು ಈ ಥರ ಬಂದರೆ ಇದು ಕನ್ಫರ್ಮ್ PCOD ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದ್ರೆ ಆದರೂ ಡಿಲೇ ಆಗಿದೆ ಅಂತ ಹೇಳಿದ್ರೆ, ಮೆನ್ಸಸ್ ಇರ್ರೆಗ್ಯುಲರ್ ಆಗಿ ಬರ್ತಾ ಇದೆ, ಡಿಲೇಡ್ ಬರ್ತಾ ಇದೆ ಅಂದರೆ ಅವರಲ್ಲಿ ಹೆಮೋಗ್ಲೋಬಿನ್ ಅನ್ನೋದು ಕಡಿಮೆ ಇರ್ಬೋದು. ನ್ಯೂಟ್ರಿಷಿಯಸ್ ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ಸಿಂದ ಕೂಡ ಅವರಿಗೆ ಡಿಲೇಡ್ ಮೆನ್ಸಸ್ ಆಗುತ್ತೆ. ಜಸ್ಟ್ ಅವ್ರ ಫುಡ್ಡಲ್ಲಿ ಅಥವಾ ಹೆಮೋಟಾನಿಕ್ಸ್ ಮೆಡಿಸಿನಿಂದ ಅವರಿಗೆ ಮೆನ್ಸಸ್ ರೆಗ್ಯುಲರ್ ಆಗುತ್ತೆ. ಒನ್ ಆಫ್ ಮೈ patient cum friend, Mrs. XYZ, she is a college lecturer having a kid suffered with PCOD. She agreed to share her reviews on this special occasion, Women's Day occasion. I am very thankful to her. I don't know from where to start, but first and the foremost I would like to thank Dr. Archana for treating me. I have been suffering from PCOD from long back. It has been 8 years I have been suffering from PCOD. I use so many medications, but she is the one who always behind me that you have to treat yourself, you have to take care of yourself. So with her treatment I can say that I'm fine. Like she used to say, like, do exercises, without exercise it won't be treated. Like, she's always after me. So I would just like to say thank you, and with very less period of time you treated me properly, and
ಥ್ಯಾಂಕ್ ಯು ಸೋ ಮಚ್. ಈ ನನ್ನ ಸ್ಮಾಲ್ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ. ನೀವು ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೋತೀರಾ. ಈ 2021 ಈಗ ಹೆಲ್ದಿಯಾಗಿರುತ್ತೆ. ಸ್ಟೇ ಸ್ಟ್ರಾಂಗ್, ಸ್ಟೇ ಹ್ಯಾಪಿ. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಥ್ಯಾಂಕ್ ಯು ಫಾರ್ ಪೇಷನ್ಸ್ಲಿ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ.